ವೆಲ್ಕಮ್ ಬ್ಯಾಕ್. ಯುದ್ಧದ ವಾತಾವರಣ ಒಂದು ಕಡೆ, ಮತ್ತೊಂದು ಕಡೆ ಭಾರತದಲ್ಲಿ ಯುದ್ಧದ ಪರಿಣಾಮಗಳು ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಹಾರ್ಮುಜ್ನಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತದ್ದು ಅದು ಇರಾನ್. ಅಮೆರಿಕದವರು ಅನ್ಕೊಂಡ್ರು ಹಾರ್ಮುಜ್ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿ ಬಿಡೋಣ ಅಂತ ಹೇಳಿ. ಹತ್ರನೂ ಬರ್ಲಿಕ್ಕೆ ಬಿಡ್ಲಿಲ್ರಿ ಇರಾನ್. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಬಿಟ್ಟಿಲ್ಲ. ಆಚೆ ಬರುವಂಗೆ ಇಲ್ಲ, ಬಿಡುವಂಗೂ ಇಲ್ಲ. ಹಾರ್ಮುಜ್ನಲ್ಲಿಯೂ ಕೂಡ ಭಾರತದ ಪ್ರಭಾವ ಹೆಚ್ಚು. ಈ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಮುಜ್ನ ಜಲಮಾರ್ಗದಲ್ಲಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ದೊಡ್ಡ ರಿಲೀಫ್. ಇರಾನ್ ನಾಯಕರ ಜೊತೆಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನ ನಡೆಸಿರೋದು. ಭಾರತದ ಧ್ವಜ ಇರುವ 2 ಹಡಗು ಬಿಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. ಎಲ್ಪಿಜಿಯನ್ನ ತುಂಬಿರುವಂತಹ 2 ಹಡಗುಗಳು ಈಗ ಮತ್ತೆ ಅಲ್ಲಿಂದ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾವ ಹಡಗಿನ ಮೇಲೆ ಭಾರತದ ಧ್ವಜ ಇದೆಯೋ ಅದು ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಹೋಗ್ಲಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತಕ್ಕೆ ಫೈನ್ ಗ್ಯಾಸ್ ಬರ್ತಾ ಇದೆ, ಜಗ್ ವಸಂತ್ ಹಡಗು ಬರ್ತಾ ಇದೆ, ಈಗಾಗಲೇ ಶಿವಾಲಿಕ್ ಬಂದಿದೆ, ಮತ್ತೊಂದು ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡು ಬಂದಿದೆ. ಈ ರೀತಿ ನಿರಂತರವಾಗಿ ಬರ್ತಾ ಇರೋದು. ಈಗ ಮತ್ತೆ 2 ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಸದ್ಯ ಯುಎಇಯ ಶಾರ್ಜಾ ಬಳಿ ಇದ್ದಾವೆ ಈ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿರುವಂತದ್ದು ಭಾರತದ 22 ಹಡಗುಗಳು. ಅಷ್ಟೂ ಹಡಗುಗಳನ್ನ ಬಿಡಿಸೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ವಿಶ್ವದಲ್ಲಿ ಯುದ್ಧದಿಂದಾಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ಆದರೆ ಭಾರತದ ಡಿಪ್ಲೊಮೆಸಿ ವರ್ಕೌಟ್ ಆಗ್ತಾ ಇದೆ. ರಾಜತಾಂತ್ರಿಕತೆ ಇಲ್ಲಿ ಕೆಲಸ ಮಾಡ್ತಾ ಇದೆ. 2 ಎಲ್ಪಿಜಿ ಹಡಗುಗಳು ಬಂದ್ರೆ ಇನ್ನಷ್ಟು ರಿಲೀಫ್ ನಿಶ್ಚಿತ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಮಂಗಳೂರಿಗೆ ರಷ್ಯಾದಿಂದ ಒಂದು ಹಡಗು ಬಂತು. ಈ ಕಡೆ ಗುಜರಾತ್ನ ಮುಂದ್ರಾ ಬಂದರಿಗೂ ಕೂಡ ಶಿವಾಲಿಕ್ ಬಂದಾಗಿದೆ. ಈ ರೀತಿ ನಿರಂತರವಾಗಿ ಸಪ್ಲೈ ಆದ್ರೆ ಸಮಸ್ಯೆ ಆಗೋದಿಲ್ಲ. ಇದು ಒಂದು ಸಮಾಧಾನ. ವೆಲ್ಕಮ್ ಬ್ಯಾಕ್. ಯುದ್ಧದ ವಾತಾವರಣ ಒಂದು ಕಡೆ, ಮತ್ತೊಂದು ಕಡೆ ಭಾರತದಲ್ಲಿ ಯುದ್ಧದ ಪರಿಣಾಮಗಳು ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಹಾರ್ಮುಜ್ನಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತದ್ದು ಅದು ಇರಾನ್. ಅಮೆರಿಕದವರು ಅನ್ಕೊಂಡ್ರು ಹಾರ್ಮುಜ್ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿ ಬಿಡೋಣ ಅಂತ ಹೇಳಿ. ಹತ್ರನೂ ಬರ್ಲಿಕ್ಕೆ ಬಿಡ್ಲಿಲ್ರಿ ಇರಾನ್. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಬಿಟ್ಟಿಲ್ಲ. ಆಚೆ ಬರುವಂಗೆ ಇಲ್ಲ, ಬಿಡುವಂಗೂ ಇಲ್ಲ. ಹಾರ್ಮುಜ್ನಲ್ಲಿಯೂ ಕೂಡ ಭಾರತದ ಪ್ರಭಾವ ಹೆಚ್ಚು. ಈ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಮುಜ್ನ ಜಲಮಾರ್ಗದಲ್ಲಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ದೊಡ್ಡ ರಿಲೀಫ್. ಇರಾನ್ ನಾಯಕರ ಜೊತೆಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನ ನಡೆಸಿರೋದು. ಭಾರತದ ಧ್ವಜ ಇರುವ 2 ಹಡಗು ಬಿಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. ಎಲ್ಪಿಜಿಯನ್ನ ತುಂಬಿರುವಂತಹ 2 ಹಡಗುಗಳು ಈಗ ಮತ್ತೆ ಅಲ್ಲಿಂದ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾವ ಹಡಗಿನ ಮೇಲೆ ಭಾರತದ ಧ್ವಜ ಇದೆಯೋ ಅದು ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಹೋಗ್ಲಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತಕ್ಕೆ ಫೈನ್ ಗ್ಯಾಸ್ ಬರ್ತಾ ಇದೆ, ಜಗ್ ವಸಂತ್ ಹಡಗು ಬರ್ತಾ ಇದೆ, ಈಗಾಗಲೇ ಶಿವಾಲಿಕ್ ಬಂದಿದೆ, ಮತ್ತೊಂದು ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡು ಬಂದಿದೆ. ಈ ರೀತಿ ನಿರಂತರವಾಗಿ ಬರ್ತಾ ಇರೋದು. ಈಗ ಮತ್ತೆ 2 ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಸದ್ಯ ಯುಎಇಯ ಶಾರ್ಜಾ ಬಳಿ ಇದ್ದಾವೆ ಈ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿರುವಂತದ್ದು ಭಾರತದ 22 ಹಡಗುಗಳು. ಅಷ್ಟೂ ಹಡಗುಗಳನ್ನ ಬಿಡಿಸೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ವಿಶ್ವದಲ್ಲಿ ಯುದ್ಧದಿಂದಾಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ಆದರೆ ಭಾರತದ ಡಿಪ್ಲೊಮೆಸಿ ವರ್ಕೌಟ್ ಆಗ್ತಾ ಇದೆ. ರಾಜತಾಂತ್ರಿಕತೆ ಇಲ್ಲಿ ಕೆಲಸ ಮಾಡ್ತಾ ಇದೆ. 2 ಎಲ್ಪಿಜಿ ಹಡಗುಗಳು ಬಂದ್ರೆ ಇನ್ನಷ್ಟು ರಿಲೀಫ್ ನಿಶ್ಚಿತ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಮಂಗಳೂರಿಗೆ ರಷ್ಯಾದಿಂದ ಒಂದು ಹಡಗು ಬಂತು. ಈ ಕಡೆ ಗುಜರಾತ್ನ ಮುಂದ್ರಾ ಬಂದರಿಗೂ ಕೂಡ ಶಿವಾಲಿಕ್ ಬಂದಾಗಿದೆ.
ಈ ರೀತಿ ನಿರಂತರವಾಗಿ ಸಪ್ಲೈ ಆದ್ರೆ ಸಮಸ್ಯೆ ಆಗೋದಿಲ್ಲ, ಇದು ಒಂದು ಸಮಾಧಾನ. ವೆಲ್ಕಮ್ ಬ್ಯಾಕ್. ಯುದ್ಧದ ವಾತಾವರಣ ಒಂದು ಕಡೆ, ಮತ್ತೊಂದು ಕಡೆ ಭಾರತದಲ್ಲಿ ಯುದ್ಧದ ಪರಿಣಾಮಗಳು ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಹಾರ್ಮುಜ್ನಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತದ್ದು ಅದು ಇರಾನ್. ಅಮೆರಿಕದವರು ಅನ್ಕೊಂಡ್ರು ಹಾರ್ಮುಜ್ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿ ಬಿಡೋಣ ಅಂತ ಹೇಳಿ. ಹತ್ರನೂ ಬರ್ಲಿಕ್ಕೆ ಬಿಡ್ಲಿಲ್ರಿ ಇರಾನ್. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಬಿಟ್ಟಿಲ್ಲ. ಆಚೆ ಬರುವಂಗೆ ಇಲ್ಲ, ಬಿಡುವಂಗೂ ಇಲ್ಲ. ಹಾರ್ಮುಜ್ನಲ್ಲಿಯೂ ಕೂಡ ಭಾರತದ ಪ್ರಭಾವ ಹೆಚ್ಚು. ಈ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಮುಜ್ನ ಜಲಮಾರ್ಗದಲ್ಲಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ದೊಡ್ಡ ರಿಲೀಫ್. ಇರಾನ್ ನಾಯಕರ ಜೊತೆಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನ ನಡೆಸಿರೋದು. ಭಾರತದ ಧ್ವಜ ಇರುವ 2 ಹಡಗು ಬಿಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. ಎಲ್ಪಿಜಿಯನ್ನ ತುಂಬಿರುವಂತಹ 2 ಹಡಗುಗಳು ಈಗ ಮತ್ತೆ ಅಲ್ಲಿಂದ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾವ ಹಡಗಿನ ಮೇಲೆ ಭಾರತದ ಧ್ವಜ ಇದೆಯೋ ಅದು ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಹೋಗ್ಲಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತಕ್ಕೆ ಫೈನ್ ಗ್ಯಾಸ್ ಬರ್ತಾ ಇದೆ, ಜಗ್ ವಸಂತ್ ಹಡಗು ಬರ್ತಾ ಇದೆ, ಈಗಾಗಲೇ ಶಿವಾಲಿಕ್ ಬಂದಿದೆ, ಮತ್ತೊಂದು ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡು ಬಂದಿದೆ. ಈ ರೀತಿ ನಿರಂತರವಾಗಿ ಬರ್ತಾ ಇರೋದು. ಈಗ ಮತ್ತೆ 2 ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಸದ್ಯ ಯುಎಇಯ ಶಾರ್ಜಾ ಬಳಿ ಇದ್ದಾವೆ ಈ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿರುವಂತದ್ದು ಭಾರತದ 22 ಹಡಗುಗಳು. ಅಷ್ಟೂ ಹಡಗುಗಳನ್ನ ಬಿಡಿಸೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ವಿಶ್ವದಲ್ಲಿ ಯುದ್ಧದಿಂದಾಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ಆದರೆ ಭಾರತದ ಡಿಪ್ಲೊಮೆಸಿ ವರ್ಕೌಟ್ ಆಗ್ತಾ ಇದೆ. ರಾಜತಾಂತ್ರಿಕತೆ ಇಲ್ಲಿ ಕೆಲಸ ಮಾಡ್ತಾ ಇದೆ. 2 ಎಲ್ಪಿಜಿ ಹಡಗುಗಳು ಬಂದ್ರೆ ಇನ್ನಷ್ಟು ರಿಲೀಫ್ ನಿಶ್ಚಿತ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಮಂಗಳೂರಿಗೆ ರಷ್ಯಾದಿಂದ ಒಂದು ಹಡಗು ಬಂತು. ಈ ಕಡೆ ಗುಜರಾತ್ನ ಮುಂದ್ರಾ ಬಂದರಿಗೂ ಕೂಡ ಶಿವಾಲಿಕ್ ಬಂದಾಗಿದೆ. ಈ ರೀತಿ ನಿರಂತರವಾಗಿ ಸಪ್ಲೈ ಆದ್ರೆ ಸಮಸ್ಯೆ ಆಗೋದಿಲ್ಲ, ಇದು ಒಂದು ಸಮಾಧಾನ. ವೆಲ್ಕಮ್ ಬ್ಯಾಕ್. ಯುದ್ಧದ ವಾತಾವರಣ ಒಂದು ಕಡೆ, ಮತ್ತೊಂದು ಕಡೆ ಭಾರತದಲ್ಲಿ ಯುದ್ಧದ ಪರಿಣಾಮಗಳು ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಹಾರ್ಮುಜ್ನಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತದ್ದು ಅದು ಇರಾನ್. ಅಮೆರಿಕದವರು ಅನ್ಕೊಂಡ್ರು ಹಾರ್ಮುಜ್ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿ ಬಿಡೋಣ ಅಂತ ಹೇಳಿ. ಹತ್ರನೂ ಬರ್ಲಿಕ್ಕೆ ಬಿಡ್ಲಿಲ್ರಿ ಇರಾನ್. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಬಿಟ್ಟಿಲ್ಲ. ಆಚೆ ಬರುವಂಗೆ ಇಲ್ಲ, ಬಿಡುವಂಗೂ ಇಲ್ಲ. ಹಾರ್ಮುಜ್ನಲ್ಲಿಯೂ ಕೂಡ ಭಾರತದ ಪ್ರಭಾವ ಹೆಚ್ಚು. ಈ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾರ್ಮುಜ್ನ ಜಲಮಾರ್ಗದಲ್ಲಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ದೊಡ್ಡ ರಿಲೀಫ್. ಇರಾನ್ ನಾಯಕರ ಜೊತೆಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನ ನಡೆಸಿರೋದು. ಭಾರತದ ಧ್ವಜ ಇರುವ 2 ಹಡಗು ಬಿಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. ಎಲ್ಪಿಜಿಯನ್ನ ತುಂಬಿರುವಂತಹ 2 ಹಡಗುಗಳು ಈಗ ಮತ್ತೆ ಅಲ್ಲಿಂದ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಯಾವ ಹಡಗಿನ ಮೇಲೆ ಭಾರತದ ಧ್ವಜ ಇದೆಯೋ ಅದು ಯಾವುದಕ್ಕೂ ತೊಂದರೆ ಕೊಡೋದಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಹೋಗ್ಲಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತಕ್ಕೆ ಫೈನ್ ಗ್ಯಾಸ್ ಬರ್ತಾ ಇದೆ, ಜಗ್ ವಸಂತ್ ಹಡಗು ಬರ್ತಾ ಇದೆ, ಈಗಾಗಲೇ ಶಿವಾಲಿಕ್ ಬಂದಿದೆ, ಮತ್ತೊಂದು ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡು ಬಂದಿದೆ. ಈ ರೀತಿ ನಿರಂತರವಾಗಿ ಬರ್ತಾ ಇರೋದು. ಈಗ ಮತ್ತೆ 2 ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಸದ್ಯ ಯುಎಇಯ ಶಾರ್ಜಾ ಬಳಿ ಇದ್ದಾವೆ ಈ ಹಡಗುಗಳು. ಹಾರ್ಮುಜ್ ಜಲಸಂಧಿಯಲ್ಲಿರುವಂತದ್ದು ಭಾರತದ 22 ಹಡಗುಗಳು. ಅಷ್ಟೂ ಹಡಗುಗಳನ್ನ ಬಿಡಿಸೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ವಿಶ್ವದಲ್ಲಿ ಯುದ್ಧದಿಂದಾಗಿ ಬೆಲೆಗಳು ಏರಿಕೆ ಆಗ್ತಾ ಇದೆ. ಆದರೆ ಭಾರತದ ಡಿಪ್ಲೊಮೆಸಿ ವರ್ಕೌಟ್ ಆಗ್ತಾ ಇದೆ. ರಾಜತಾಂತ್ರಿಕತೆ ಇಲ್ಲಿ ಕೆಲಸ ಮಾಡ್ತಾ ಇದೆ. 2 ಎಲ್ಪಿಜಿ ಹಡಗುಗಳು ಬಂದ್ರೆ ಇನ್ನಷ್ಟು ರಿಲೀಫ್ ನಿಶ್ಚಿತ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ
ಮಂಗಳೂರಿಗೆ ರಷ್ಯಾದಿಂದ ಒಂದು ಹಡಗು ಬಂತು. ಈ ಕಡೆ ಗುಜರಾತ್ನ ಮುಂದ್ರಾ ಬಂದರಿಗೂ ಕೂಡ ಶಿವಾಲಿಕ್ ಬಂದಾಗಿದೆ. ಈ ರೀತಿ ನಿರಂತರವಾಗಿ ಸಪ್ಲೈ ಆದ್ರೆ ಸಮಸ್ಯೆ ಆಗೋದಿಲ್ಲ. ಇದು ಒಂದು ಸಮಾಧಾನ.